ತಿಳಿದಂಥ ದಿನವಾಗಿದೆ. ಶುಭ ಶುಕ್ರವಾರ. ಮೊದಲೇ ಕೂಡ ನಾವು ನಮ್ಮ ಬ್ರದರ್ ಕೂಡ ಹೇಳಿದ್ರು, ಮತ್ತು ನಮ್ಮ ಪಾಸ್ಟರ್ ಕೂಡ ಹೇಳಿದ್ರು. ಏನಕ್ಕೆ ಈ ದಿನ ನಮಗೆ ಶುಭ? ಕೆಲವರು ಹೇಳ್ತಾರೆ, ಕೆಲವರು ಪ್ರಶ್ನೆ ಮಾಡ್ತಾರೆ, ಇತಿಹಾಸಕಾರರಾಗಿರ್ಬೋದು ಅಥವಾ ಇನ್ನೂ ದೇವರನ್ನು ವಿರೋಧಿಸುವಂಥ ಅನೇಕ ಜನಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ, ಇವರು ದೇವರಂತ ಹೇಳುವಂಥ ಯೇಸುಸ್ವಾಮಿ ಇವತ್ತು ಬಲಿಯಾದ ದಿನ, ಆದರೆ ಆ ದಿನವನ್ನು ಇವರು ಶುಭ ಎಂಬುದಾಗಿ ಎಣಿಸ್ತಾರಲ್ಲ, ಅದು ಹೆಂಗೆ ಸಾಧ್ಯ? ಅದು ಹೇಗೆ ಸಾಧ್ಯ? ಈ ರೀತಿಯಾದ ಪ್ರಶ್ನೆಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ, ಮಾತುಗಳನ್ನು ಕೂಡ ನಮ್ಮ ನೆನಪಿಗೂ ಕೂಡ ಬಂದಿವೆ. ಅಲ್ಲೆಲ್ಲೂಯ ಅಲ್ಲೆಲ್ಲೂಯ. ಬೈಬಲಲ್ಲಿ ಒಂದು ವಾಕ್ಯ ಹೇಳುತ್ತೆ, ನಾಶನದ ಮಾರ್ಗದಲ್ಲಿರುವವರಿಗೆ ದೇವರ ಮಾತು ಏನಾಗಿದೆ? ಹುಚ್ಚು ಮಾತಾಗಿದೆಯಂತೆ. ಅವರಿಗೆ ನಾವು ಹುಚ್ಚರಾಗಿ ಕಾಣಿಸ್ತಾ ಇದ್ದೀವಿ ಈ ಜೀವನದಲ್ಲಿ ನೋಡೋದಾದ್ರೆ. ಹೆಂಗೆ ದುಃಖಕರವಾದ ದಿನವನ್ನು ತಮ್ಮ ದೇವರೆಂಬುದಾಗಿ ಹೇಳುವ ಯೇಸುಸ್ವಾಮಿ ಮರಣವನ್ನು, ದುಃಖದ ದಿನವನ್ನು ಇವರು ಶುಭವಾಗಿ ತೆಗೆದುಕೊಂಡಿದ್ದಾರಲ್ಲ, ಅದು ಹೇಗೆ ಸಾಧ್ಯ ಎಂಬುದಾಗಿ ಅವರು ನೋಡಿದ್ರೆ ಅವರ ಕಣ್ಣಿಗೆ ನಾವು ಹುಚ್ಚರಾಗಿ ಕಾಣಿಸ್ತೀವಿ. ಆದರೆ ಶಿಲುಬೆಯ ಮಾತು ನಾಶನದ ಮಾರ್ಗದಲ್ಲಿರುವವರಿಗೂ ಹುಚ್ಚು ಮಾತಾಗಿದೆ, ನಮಗಾದರೂ ದೇವರ ಶಕ್ತಿಯಾಗಿದೆ. ಅಲ್ಲೆಲ್ಲೂಯ ಅಲ್ಲೆಲ್ಲೂಯ. ಈಗ ನಾವು ಕ್ರೈಸ್ತ ಜೀವಿತದಲ್ಲಿ ಒಂದು ಮುಖ್ಯವಾದ ಅಥವಾ ಪವಿತ್ರವಾದ ಘಟನೆಗಳನ್ನು ನೆನೆಸುವುದರ ಜೊತೆಗೆ, ಅವುಗಳನ್ನು ತಿಳಿಯುವುದರ ಜೊತೆಗೆ, ಅಲ್ಲಿ ಬರುವಂಥ ಯೇಸುಸ್ವಾಮಿ ದಿವಸದಲ್ಲಿ ಶಿಲುಬೆ ಮೇಲೆ ಪಟ್ಟಂಥ ಪಾಡುಗಳ ಜೊತೆಗೆ ನುಡಿದಂಥ 7 ಅಮೂಲ್ಯವಾದ ಮಾತುಗಳನ್ನು ಕೂಡ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಅಲ್ಲೆಲ್ಲೂಯ. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮನ್ನು ಸಿದ್ಧ ಮಾಡ್ಕೊಂಡು ಬಂದಿದ್ದೇವೆ. ಅಲ್ಲೆಲ್ಲೂಯ. ಆ ಮಾತುಗಳಲ್ಲಿ ಕರ್ತನು ನುಡಿದಂಥ ಪ್ರತಿಯೊಂದು ಜೀವದಾಯಕವಾದ ಮಾತುಗಳನ್ನು ನಾವು ಕೇಳಿ ಅನುಭವಿಸಲಿಕ್ಕೆ ಸಿದ್ಧರಾಗಿರ್ಲಿಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಅಲ್ಲೆಲ್ಲೂಯ. ನಾವೆಲ್ಲರೂ ಓದಿದವರು, ನಮ್ಮಲ್ಲಿ ಅನೇಕರು ತಿಳಿದವರು, ಇತಿಹಾಸವನ್ನು ಬಲ್ಲವರು ಅಥವಾ ಅನುಭವಗಳನ್ನು ತಿಳಿದುಕೊಂಡವರು. ಇವುಗಳ ನಡುವೆ ಇತಿಹಾಸದಲ್ಲಿ ಅನೇಕ ರಾಜರುಗಳನ್ನು ನೋಡ್ತೇವೆ, ಮಹಾರಾಜರುಗಳನ್ನು ನೋಡ್ತೇವೆ, ನಾಯಕರನ್ನು ನೋಡ್ತೇವೆ, ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡ್ತೇವೆ. ಅವರು ಬಲಿಷ್ಠವಾಗಿ ಕೋಟೆಗಳನ್ನು ಕಟ್ಕೊಂಡಂಥ ಕೆಲವು ವ್ಯಕ್ತಿಗಳಿದ್ದಾರೆ, ಬಲಿಷ್ಠವಾಗಿ ಪ್ರಬಲವಾಗಿ ರಾಜ್ಯವನ್ನು ಕಟ್ಕೊಂಡು ರಾಜ್ಯವನ್ನು ಆಳದಂಥ ರಾಜರುಗಳಿದ್ದಾರೆ. ತಮ್ಮ ರಾಷ್ಟ್ರಗಳ ಆಳ್ವಿಕೆಯಲ್ಲಿ ತುಂಬ ಶ್ರೇಷ್ಠವಾಗಿ ನಡ್ಕೊಂಡಂಥವರು ದೊಡ್ಡ ದೊಡ್ಡ ರಾಜ್ಯಗಳನ್ನು, ಸೇನೆಗಳನ್ನು ಅಥವಾ ಸ್ಮಾರಕಗಳನ್ನು, ದೇವಾಲಯಗಳನ್ನು, ಈ ರೀತಿಯಾಗಿ ಲೋಕವನ್ನು, ದೇಶವನ್ನು ಆಳ್ವಿಕೆ ಮಾಡುವ ಟೈಮಲ್ಲಿ ತಮ್ಮದೇ ಆದ ಒಂದು ಪ್ರತಿಷ್ಠೆಗಳನ್ನು ನಿರ್ಮಿಸಿಕೊಂಡಂಥ ಅನೇಕ ರಾಜರಾದ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಅಲ್ಲೆಲ್ಲೂಯ. ಆ ಕಾಲಘಟ್ಟದಲ್ಲಿ ಬರುವಂಥದ್ದು ನಮ್ಮ ಯೇಸುಸ್ವಾಮಿಯನ್ನು ಕುರಿತದ್ದು. ನಮ್ಮ ಯೇಸುಸ್ವಾಮಿಯು ಕೂಡ ಈ ರಾಜರುಗಳ ಹಾಗೆ, ಮಹಾರಾಜರುಗಳ ಹಾಗೆ, ನಾಯಕರ ಹಾಗೆ ಯಾವುದೇ ರೀತಿಯ ಒಂದು ತೋರಿಕೆಯ ಪ್ರತಿಷ್ಠೆಗಳನ್ನು ರೂಪಿಸಿಕೊಳ್ಳಲಿಲ್ಲ. ಅಲ್ಲೆಲ್ಲೂಯ. ಅದಕ್ಕೆ ಬದಲಾಗಿ ಯೇಸುಸ್ವಾಮಿ ಯಾವುದನ್ನು ಮಾಡದೆ ಅವರ ಜೀವನ, ಅವರ ಶಿಲುಬೆಯಲ್ಲಿ ಮಾಡಿದಂಥ ತ್ಯಾಗ, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಇತಿಹಾಸವನ್ನೇ ಬದಲಾಯಿಸುವಂಥ ಕಾರ್ಯವನ್ನು ಮಾಡುತ್ತೆ. ಅಲ್ಲೆಲ್ಲೂಯ ಅಲ್ಲೆಲ್ಲೂಯ. ನಮ್ಮ ಯೇಸುಸ್ವಾಮಿ ಮಾಡಿದಂಥ ಕಾರ್ಯ ಲೋಕದ ರಾಜರು, ನಾಯಕರು, ಪ್ರಬಲ ರಾಜರು ಇವರುಗಳ ಹಾಗೆ ತಮ್ಮದೇ ಒಂದು ಪ್ರತಿಷ್ಠೆಯನ್ನು ಅವರು ರೂಪಿಸಿಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ಇತಿಹಾಸವನ್ನೇ ಬದಲಾಯಿಸುವಂಥದ್ದು ಇವರ ಜೀವನ ಮತ್ತು ಅವರು ಶಿಲುಬೆಯಲ್ಲಿ ಮಾಡಿದಂಥ ಒಂದು ತ್ಯಾಗ. ಅಲ್ಲೆಲ್ಲೂಯ. ಆ ತ್ಯಾಗವನ್ನು ಕುರಿತು ಇವತ್ತು ನಾವು ಕಲಿಯೋಣ. ಹೆಂಗೆ ಇತಿಹಾಸವನ್ನು ಇದು ಬದಲಾಯಿಸ್ತದೆ ಅಂತ ಹೇಳೋದಾದ್ರೆ, ನಾವು ನೋಡೋದಾದ್ರೆ ಯೇಸುಸ್ವಾಮಿಯ ಹುಟ್ಟು ಅದು ಕ್ರಿಸ್ತ ಶಕ ಎಂಬುದಾಗಿ ಬದಲಾಗ್ತದೆ. ಯೇಸುಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಕ್ರಿಸ್ತ ಪೂರ್ವ ಎಂಬುದಾಗಿ ವಿಂಗಡಣೆ ಆಗುತ್ತೆ. ಅಲ್ಲೆಲ್ಲೂಯ. ಇತಿಹಾಸವನ್ನು ಕುರಿತು ನೋಡೋದಾದ್ರೆ, ನಮ್ಮ ದೇಶದ ಆದಿ ಅಂತ್ಯ ಎಂಬುದನ್ನು ಹುಡುಕೊಂಡು ಹೋದ್ರೆ, ಅಧ್ಯಯನ ಮಾಡಿದ್ರೆ ನಮಗೆ ತಿಳಿಸಿಕೊಡ್ತದೆ ಕ್ರಿಸ್ತನ ಜನ್ಮ ಎಂಬುವಂಥದ್ದು ಅದನ್ನು ಹುಟ್ಟಿದ ನಂತರ ಪ್ರಾರಂಭವಾದ ಯುಗವನ್ನು ನಮಗೆ ತೋರಿಸಿಕೊಡ್ತದೆ. ಕ್ರಿಸ್ತ ಪೂರ್ವ ಎಂಬುವಂಥದ್ದು ತಾನು ಹುಟ್ಟುವುದಕ್ಕಿಂತ ಮುಂಚೆ ಇದ್ದದನ್ನು ನಮಗೆ ತಿಳಿಸಿಕೊಡ್ತದೆ. ಅಲ್ಲೆಲ್ಲೂಯ. ಆದ್ದರಿಂದ ನಾನು ಮೊದಲೇ ಹೇಳಿದೆ, ನಮ್ಮ ದೇವರ ತ್ಯಾಗ, ಆತನ ಜೀವನ ನಮಗೆ ಇತಿಹಾಸವನ್ನು ಬದಲಾಯಿಸುವಂಥದ್ದಾಗಿದೆ. ಅಲ್ಲೆಲ್ಲೂಯ. ಎಷ್ಟು ಜನರಿಗೆ ಅರ್ಥವಾಯಿತು? ಆಮೇಲೆ ಅಲ್ಲೆಲ್ಲೂಯ. ಈ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಪಟ್ಟಂತ ಮರಣ ಅದು ಬರೀ ಮರಣವಾಗಿರಲಿಲ್ಲ, ಲಕ್ಷಾಂತರ ಜನರ ಹೃದಯಗಳನ್ನು ಅದು ಸ್ಪರ್ಶನೆ ಮಾಡಿದಂತಾಗಿದೆ. ಅಲ್ಲೆಲ್ಲೂಯ. ಅನೇಕರು ಸಾಯ್ತಾರೆ, ಅನೇಕರು ಗಲ್ಲಿಗೇರಿಸಲ್ಪಡ್ತಾರೆ, ಅನೇಕರು ಆ ದಿವಸಗಳಲ್ಲಿ ತಪ್ಪು ಮಾಡಿ ಶಿಲುಬೆಗೇರಿಸಲ್ಪಡ್ತಾರೆ. ಆದರೆ ಯಾವ ತಪ್ಪುಗಳನ್ನು ಮಾಡದೆ ಶಿಕ್ಷೆಯನ್ನ, ಶಿಲುಬೆಯ ಮರಣವನ್ನು ಅನುಭವಿಸಿದಂಥ ಯೇಸುಸ್ವಾಮಿಯ ಒಂದು ಜೀವನ ಅದು ಅನೇಕ ಹೃದಯಗಳನ್ನು ಸ್ಪರ್ಶನೆ ಮಾಡಿ ಅವ್ರ ಹೃದಯಗಳನ್ನು ಬದಲಾಯಿಸುವಂಥದ್ದಾಗಿದೆ. ಅಲ್ಲೆಲ್ಲೂಯ. ಸಮಯವಿಲ್ಲದ ಕಾರಣ ವೇಗವಾಗಿ ತಿಳಿಸಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಇಂದು ಜಗತ್ತಿನಾದ್ಯಂತ ಅನೇಕ ಜನರು ತಮ್ಮ ವ್ಯಕ್ತಿತ್ವದ ಜೀವನದ ರಕ್ಷಕರನ್ನಾಗಿ ಅಂಗೀಕರಿಸ್ಕೊಳ್ತಾ ಇದ್ದಾರೆ, ಮುಂದೆನೂ ಕೂಡ ಅಂಗೀಕರಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅಲ್ಲೆಲ್ಲೂಯ. ಈ ರೀತಿಯಾದ ಒಂದು ಮರಣ ನಮ್ಮ ಯೇಸುಸ್ವಾಮಿಯ ಮರಣವಾಗಿದೆ. ಅಲ್ಲೆಲ್ಲೂಯ. ಅನೇಕರು ಹೇಳ್ತಾರೆ ಯೇಸುಸ್ವಾಮಿ ಕ್ರೈಸ್ತರಿಗೆ ಮಾತ್ರ ದೇವರೆಂಬುದಾಗಿ. ಅಲ್ಲೆಲ್ಲೂಯ. ಆದರೆ ನಿಜವಾಗಿ ನೋಡ್ತೇವೆ, ಯೇಸುಸ್ವಾಮಿ ಒಂದು ಸಮುದಾಯಕ್ಕೋ ಒಂದು ಕ್ರೈಸ್ತ ಜಾತಿಗೂ ಸೇರಿದಂಥ ದೇವರಲ್ಲ.
ಹಲ್ಲೆಲೂಯಾ. ಅವರು ಲೋಕ ರಕ್ಷಕನು ಎಂಬುದಾಗಿ ನಾಮವನ್ನು ತೆಗೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಹೆಸರನ್ನು ತೆಗೆದುಕೊಂಡಿದ್ದಾರೆ. ಅವರು ಸರ್ವಕುಲ ಜಾತಿ ಭಾಷೆಯವರಿಗೂ ಕೂಡ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇಂತಹ ಇತಿಹಾಸವನ್ನ ಸೃಷ್ಟಿಸಿ ಮರಣವನ್ನು ಅನುಭವಿಸಿದಂತ ವ್ಯಕ್ತಿ ಕೊನೆಯ ಗಳಿಗೆಯಲ್ಲಿ, ಕೊನೆಯ ಸಮಯದಲ್ಲಿ ನುಡಿದಂತ ಮಾತುಗಳನ್ನು ಇವತ್ತು ನಾವು ಕೇಳಲಿಕ್ಕಿದ್ದೇವೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ವ್ಯಕ್ತಿ ಬದುಕಿ ಆಡುವಂತ ಮಾತುಗಳಿಗೂ ಆತನ ಸಾವಿನ ಕೊನೆಯ ಮಾತುಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಲ್ಲೆಲೂಯಾ. ನಾವು ಕೂಡ ಅನೇಕ ಜನರನ್ನ ಕೇಳ್ತೀವಿ, ಯಾರ ಪ್ರಿಯಪಟ್ಟ ವ್ಯಕ್ತಿಗಳು ಸಾಯುವ ಸಮಯದಲ್ಲಿ ತಮ್ಮ ಕೊನೆಯ ಆಸೆ ಏನು, ತಮ್ಮ ಕೊನೆಯ ಮಾತುಗಳೇನು, ಇವುಗಳನ್ನ ಕೇಳಲಿಕ್ಕೆ ನಾವು ಇಷ್ಟವುಳ್ಳವರಾಗಿರ್ತೀವಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೊನೆಯಲ್ಲಿ ತಮ್ಮ ಇಚ್ಛೆಗಳನ್ನ, ತಮ್ಮ ಆಸೆಗಳನ್ನ, ತಾನು ಪ್ರೀತಿಸುವಂತಹ ಜನರಿಗೆ ತಿಳಿಸಬೇಕಾದ ಘೋಷಣೆಗಳನ್ನ ಅವರು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಹಲ್ಲೆಲೂಯಾ. ಆ ಮಾತುಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ನಾವು ತುಂಬಾ ಬಹಳ ಮುಖ್ಯವಾದದ್ದು, ಅದು ಅಮೂಲ್ಯವಾದದ್ದು. ನಾವು ಗಮನವಿಟ್ಟು ಕೇಳ್ಕೊಳ್ಳೋಣ. ಹಲ್ಲೆಲೂಯಾ. ನಾವು ಇತಿಹಾಸದಲ್ಲಿ ತುಂಬಾ ಮುಖ್ಯವಾದ ವ್ಯಕ್ತಿಗಳ ಎಂಬುದಾಗಿ ಹೇಳಿದೆ. ಅವರು ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋ, ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ಒಬ್ಬ ವ್ಯಕ್ತಿ ಬರ್ತಾರೆ, ವಿನ್ಸ್ಟನ್ ಚರ್ಚಿಲ್ ಅಂತ. ಆ ವ್ಯಕ್ತಿ ಆ ಕಾಲದಲ್ಲಿ ಯೇಸುಸ್ವಾಮಿ ಇದ್ದಂಥ ಕಾಲದಲ್ಲಿ ಒಬ್ಬ ಪ್ರಸಿದ್ಧವಾದ ನಾಯಕ ಅಂತೆ, ಪ್ರಸಿದ್ಧವಾದ ರಾಜ, ದೊರೆ. ಆ ವ್ಯಕ್ತಿ ತನ್ನ ಕೊನೆಯ ಕಾಲದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಅಂತಂದ್ರೆ, ನನ್ನ ಜೀವನ ನನಗೆ ಬೇಸರ ಆಗಿದೆ. ತುಂಬಾ ಪ್ರಸಿದ್ಧವಾದ ನಾಯಕ, ಮುಖ್ಯವಾದ ರಾಜ, ದೊರೆ, ವಿನ್ಸ್ಟನ್ ಚರ್ಚಿಲ್ ಅಂತ ಅವ್ರ ಹೆಸರು. ಆ ವ್ಯಕ್ತಿ ಹೇಳ್ತಾನೆ, ನನ್ನ ಜೀವನ ನನಗೆ ಬೇಸರ ಆಗಿದೆ. ತನ್ನ ಕೊನೆಯ ಮಾತುಗಳವನು, ತಾನು ಸಾವಿನ ಪರಿಸ್ಥಿತಿ ಇರುವಂತದ್ದು ಅವನು ಹೇಳುವಂತ ಸಮಯದಲ್ಲಿ ಮಾತು, ನನ್ನ ಜೀವನ ಅನ್ನೋದು ನನಗೆ ತುಂಬಾ ಕಷ್ಟವಾಗಿತ್ತು, ನನಗೆ ಬೇಸರವಾಗಿತ್ತು ಅಂತ. ಮತ್ತೆ ಇನ್ನೊಬ್ಬ ಹೇಳ್ತಾನೆ, ಫ್ರಾನ್ಕ್ ಸಿನಾತ್ರಾ ಅನ್ನುವಂಥ ವ್ಯಕ್ತಿ, ಅವನು ಪ್ರಸಿದ್ಧ ಗಾಯಕನಾಗಿರ್ತಾನಂತೆ, ಪ್ರಸಿದ್ಧ ಹಾಡುಗಾರನಾಗಿರ್ತಾನಂತೆ. ಅವನು ಹೇಳ್ತಾನೆ, ನಾನು ಸೋಲ್ತಾ ಇದ್ದೀನಿ, ನಾನು ಸೋತಿದ್ದೀನಿ, ನಾನು ಸೋಲನ್ನು ಅನುಭವಿಸಿದ್ದೀನಿ, ನನ್ನ ಜೀವಿತದ ಪ್ರತಿಯೊಂದು ಘಟನೆಗಳಲ್ಲಿಯೂ ಕ್ಷಣದಲ್ಲಿಯೂ ಕೂಡ ನಾನು ಸೋತವನಾಗಿದ್ದೀನಿ ಅಂತ ಹೇಳ್ತಾನಂತೆ. ಈಗ ನೋಡೋದಾದ್ರೆ ನಾನು ಇದನ್ನು ಏನಕ್ಕಪ್ಪ ಹೇಳಿದೆ ಅಂತಂದ್ರೆ, ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಕೊನೆಯ ಗಳಿಗೆಯಲ್ಲಿ ಈ ತರ ಒಂದು ನಿರಾಶೆಯ, ಸೋಲಿನ, ಭಯದ, ಕಳವಳದ ಮಾತುಗಳನ್ನು ಆಡುವಾಗ ನಮ್ಮ ಕರ್ತನಾದ ದೇವರು ಈ ಮಾತುಗಳನ್ನು ಆಡಲಿಲ್ಲ. ಹಲ್ಲೆಲೂಯಾ. ಲೋಕ ಪ್ರಕಾರವಾಗಿ ನೋಡೋದಾದ್ರೆ ಇವರೆಲ್ಲರೂ ಸೋಲಿನ ಮಾತುಗಳನ್ನು ಆಡಿದ್ರು, ಭಯದ ಮಾತುಗಳನ್ನು ಆಡಿದ್ರು, ದುಃಖದ ಮಾತುಗಳನ್ನು ಆಡಿದ್ರು. ಆದ್ರೆ ನಮ್ಮ ಯೇಸು ಸ್ವಾಮಿ ತಾನು ಶಿಲುಬೆಯ ಮೇಲೆ ಕೊನೆಯ ಕ್ಷಣದಲ್ಲಿ ನುಡಿದಂತ ಮಾತು, ಅದು ಸೋಲಿನ ಮಾತಾಗಿರಲಿಲ್ಲ, ಜಯದ ಮಾತಾಗಿತ್ತು. ಹಲ್ಲೆಲೂಯಾ. ಭಯದ ಮಾತಾಗಿರಲಿಲ್ಲ, ಅದು ಬದಲಿಗೆ ಧೈರ್ಯದ ಮಾತಾಗಿತ್ತು. ಹಲ್ಲೆಲೂಯಾ. ತನ್ನನ್ನು ಕಳೆದುಕೊಂಡು ನಿರಾಶೆಯಿರುವ ಜನರಿಗೆ ನೀವು ಸೋಲಿನಲ್ಲಿಲ್ಲ, ಇಂದು ನೀವು ಜಯದ ಹಾದಿಯಲ್ಲಿದ್ದೀರಿ ಅನ್ನುವಂಥ ಒಂದು ಜಯದ ಘೋಷದ ಮಾತಾಗಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತು ಆತನು ತಾನು ಮರಣವನ್ನು ಅನುಭವಿಸ್ತಾ ಇದ್ರು ಕೂಡ ಅದು ದುಃಖದ ದಿನವಾಗಿಲ್ಲ, ಅದು ರಕ್ಷಣೆಯ, ನಿರೀಕ್ಷೆಯ ಹಾದಿಯಾಗಿದೆ. ಹಲ್ಲೆಲೂಯಾ. ನಿರೀಕ್ಷಣೆಯ ಮಾತುಗಳಾಗಿವೆ ಎಂಬುದನ್ನು ದೇವರು ತಿಳಿಸಿಕೊಟ್ರು. ಹಲ್ಲೆಲೂಯಾ. ದೇವರು ಸಮಸ್ತ ಶೋಧನೆಗಳನ್ನು ಅನುಭವಿಸ್ತಾರೆ, ಪಾಪದ ಮೇಲೆ, ಮರಣದ ಮೇಲೆ, ಸೈತಾನನ ಮೇಲೆ ಎಲ್ಲವನ್ನು ಕೂಡ ಜಯವನ್ನು ಸಾಧಿಸ್ತಾರೆ. ಅಂತ ಜಯವನ್ನು ಸಾಧಿಸಿದ ದೇವರು ತಮ್ಮ ರಕ್ಷಕನಾದ ಜಯಘೋಷಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ಅದು ಮೊದಲನೆಯ ಮಾತು, ಅದು ನನಗೆ ಸಿಕ್ಕದ್ದು ತಂದೆಯೇ, ಅವರನ್ನ ಕ್ಷಮಿಸು, ತಾವು ಏನು ಮಾಡ್ತಾ ಇದ್ದೇವೆ ಎಂಬುದು ಕೂಡ ಅವರಿಗೆ ನೆನಪಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಶಿಲುಬೆ ಮೇಲೆ ತಾನು ಮೊದಲನೇದಾಗಿ ನುಡಿದಂಥದ್ದು ಕ್ಷಮೆ. ಹಲ್ಲೆಲೂಯಾ. ಒಬ್ಬ ಚೆನ್ನಾಗಿ ಆರಾಮಾಗಿರುವಂತ ವ್ಯಕ್ತಿ ಅವನು ಆರಾಮಾಗಿ ಹೇಳ್ತಾನೆ, ಒಬ್ಬ ವ್ಯಕ್ತಿನ ಕ್ಷಮಿಸಬೇಕಾದ್ರೆ ಸುಲಭವಾಗಿ ಅವನನ್ನು ಕ್ಷಮಿಸಬಹುದು ಅಂತ. ಆದ್ರೆ ಒಂದು ಮರಣದ ಸ್ಥಿತಿಯಲ್ಲಿ ತನಗೆ ಸಹಿಸಲಿಕ್ಕಾಗದ ಬಾಧೆ ಇದೆ ಅನ್ನುವಂಥ ಸಮಯದಲ್ಲಿ ಅವನು ಯಾರನ್ನು ಕೂಡ ಕ್ಷಮಿಸಲಿಕ್ಕೆ ಇಷ್ಟಪಡಲ್ಲ, ನಾವಾದ್ರೂ ಕೂಡ, ನೀವಾದ್ರೂ ಕೂಡ. ಆದ್ರೆ ದೇವರು ಆ ಘೋರ ಬೇದನೆಯ ಮಧ್ಯದಲ್ಲಿ ಪಡಬಾರದ ಪಾಡುಗಳನ್ನು ಪಡ್ತಾ ಇರುವಂತ ಸಮಯದಲ್ಲೂ ಕೂಡ ನುಡಿದ ಮಾತು, ತಂದೆ ಅವರನ್ನ ಕ್ಷಮಿಸು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅವರಲ್ಲಿ ಕೋಪಗೊಳ್ಳಲಿಲ್ಲ. ಅನೇಕರು ಅವ್ರನ್ನ ಅವಮಾನ ಪಡಿಸ್ತಾ ಇದ್ದಾರೆ, ದುಃಖ ಪಡಿಸ್ತಾ ಇದ್ದಾರೆ, ಗಾಯ ಮಾಡ್ತಾ ಇದ್ದಾರೆ, ಅವ್ರನ್ನ ನೋಡಿ ಕೋಪಗೊಳ್ಳಲಿಲ್ಲ, ಶಾಪ ಆಗಲಿಲ್ಲ, ಬದಲಿಗೆ ಅವ್ರೇನು ಮಾಡಿದ್ರು, ಕ್ಷಮಿಸಿದ್ರು. ಮರಣದಲ್ಲಿಯೂ ಕೂಡ ಮಮತೆಯಿಂದ ಮಾಡಿಕೊಂಡಂತ ನಮ್ಮೊಂದಿಗೆ ನಿಮ್ಮೊಂದಿಗೆ ಇದ್ದಂತ ಒಪ್ಪಂದವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ, ಮನುಷ್ಯರೊಂದಿಗೆ ಹೊಂದಿದಂತ ಆಳವಾದ ಸಂಬಂಧವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಪಟ್ಟರು. ಹಲ್ಲೆಲೂಯಾ. ಯಾವ ನೋವಾಗಿರ್ಬೋದು, ಗಾಯಗಳಾಗಿರ್ಬೋದು, ಹಿಂಸೆ ಆಗಿರ್ಬೋದು, ಶಿಲುಬೆ, ಮರಣ, ಇವ್ಯಾವು ಕೂಡ ತನ್ನ ಬಾಂಧವ್ಯದಿಂದ ನಮ್ಮನ್ನ ಕಳ್ಕೊಳ್ಳಬಾರದು ಎಂಬ ಒಂದೇ ಒಂದು ಆಸೆಯಿಂದ ಅವರು ಎಷ್ಟೇ ನೋವಿನಲ್ಲಿದ್ರು ಕೂಡ ನಮಗೋಸ್ಕರವಾಗಿ ಕ್ಷಮೆಯನ್ನು ಯಾಚಿಸಿದರು. ಹಲ್ಲೆಲೂಯಾ. ನಾವು ಮಾಡಿದ ತಪ್ಪುಗಳಿಗೆ, ಪಾಪಗಳಿಗೆ ಅವರು ಕ್ಷಮೆಯನ್ನು ಯಾಚಿಸಿದರು. ಮುಖ್ಯವಾದ ಮಾತಂತಂದ್ರೆ, ಕೇವಲ ಒಂದು ಬಾರಿ ಮಾತ್ರ ದೇವರು ಕ್ಷಮೆ ಕೇಳಿಲ್ವಂತ ಹೇಳಿ, ತಾನು ಹಿಡಿಯಲ್ಪಟ್ಟಂತ ಒಂದೊಂದು ಸಮಯದಿಂದಲೂ ಕೂಡ, ಒಡೆಯಲ್ಪಟ್ಟ ಒಂದೊಂದು ಕ್ಷಣದಲ್ಲಿಯೂ ಕೂಡ ದೇವರು ನಮಗೋಸ್ಕರವಾಗಿ ಕ್ಷಮೆಯನ್ನು ಯಾಚಿಸಿದರಂತೆ. ಒಂದೊಂದು ಏಟು ಬೀಳುವಾಗಲೂ ಕೂಡ, ಒಬ್ಬ ವ್ಯಕ್ತಿ ಬಂದು ಮುಖಕ್ಕೆ ಉಗುಳುವಾಗಲೂ ಕೂಡ, ತನ್ನ ಬಟ್ಟೆಗಳನ್ನ ತೆಗೆದಾಕಾಗಲೂ ಕೂಡ, ತನಗೆ ಅವಮಾನ ಪಡಿಸುವಾಗಲೂ ಕೂಡ ಕೇವಲ ದೇವರು ಮೊದಲನೇ ಬಾರಿ ತಂದೆ ಅವರನ್ನು ಕ್ಷಮಿಸಿ ಎಂಬುದಾಗಿ ಹೇಳಿಲ್ಲ. ಪ್ರತಿಯೊಂದು
ಪ್ರತಿಯೊಂದು ಹಿಂಸೆಯನ್ನು ಪಡುವಾಗಲೂ ಕೂಡ ತಂದೆ ಇವರನ್ನ ಕ್ಷಮಿಸು, ತಂದೆ ಇವರನ್ನ ಕ್ಷಮಿಸು, ತಂದೆ ಇವರನ್ನ ಕ್ಷಮಿಸು ಎಂಬುದಾಗಿ ಹೇಳಿದರು. ಅಲೆಲುಯ್ಯ, ಅಲೆಲುಯ್ಯ. ಆದ್ದರಿಂದ ಈ ತರ ಪ್ರಕಾರವಾಗಿ ನಾವು ನೋಡೋದಾದ್ರೆ ಆತನ ಮಕ್ಕಳಾಗಿರೂ ಕೂಡ ನಾವು ಕೂಡ ತುಂಬಾ ಕ್ಷಮೆನ ಸಮಯ ಯಾವುದೇ ಇರಲಿ, ಸಂದರ್ಭ ಯಾವುದೇ ಇರಲಿ, ಪರಿಸ್ಥಿತಿ ಯಾವುದೇ ಇರಲಿ, ಎಂಥ ವೇಳೆಗಳೇ ಆಗಿರಲಿ, ಎಂಥ ಕಠಿಣವಾದ ವ್ಯಕ್ತಿಗಳ ನಡುವೆ ಇದ್ರೂ ಕೂಡ ಅವರನ್ನು ನಾವು ಕ್ಷಮಿಸುವಂತವರಾಗಿರಬೇಕು. ಅಲೆಲುಯ್ಯ. ಅನೇಕ ಅಪಹಾಸ್ಯ, ಅವಮಾನ, ಹಿಂಸೆ, ನೋವುಗಳ ಮಧ್ಯದಲ್ಲಿ ಕೂಡ ನಮ್ಮ ದೇವರು ನಮಗೆ ಕಲಿಸಿಕೊಟ್ಟದ್ದು ಕ್ಷಮೆಯನ್ನು ಎಂಬುದಾಗಿ. ಅಲೆಲುಯ್ಯ. ಆದ್ರೆ ತಂದೆ ಇವರನ್ನ ಕ್ಷಮಿಸು. ಅಲೆಲುಯ್ಯ. ಇದೊಂದನ್ನು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟವುಳ್ಳವನಾಗಿರ್ತೇನೆ. ತಂದೆ ಇವರನ್ನ ಕ್ಷಮಿಸು ಎಂಬುದಾಗಿ ದೇವರು ಹೇಳೋದಾದ್ರೆ, ಇವರನ್ನ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಯಾರ್ಯಾರು ಬರ್ತಾರೆ? ಅಲೆಲುಯ್ಯ. ನಾವು ನೀವು ನೆನೆಸೋದಾದ್ರೆ ಅವರನ್ನ ಹಿಡಿದು ಶಿಕ್ಷೆಗೆ ಒಳಪಡಿಸಿ ಶಿಲುಬೆಗೆ ಹಾಕಿದವ್ರನ್ನ ಅವ್ರು ಕ್ಷಮಿಸಿರ್ಬೋದು ಎಂಬುದಾಗಿ ನೆನೆಸ್ತೇವೆ. ಅಲೆಲುಯ್ಯ. ಅದು ಮಾತ್ರವಲ್ಲ, ದೇವರು ಯಾರನ್ನ ಕ್ಷಮಿಸಿದ್ರು ಎಂಬುದಾಗಿ ಹೇಳೋದಾದ್ರೆ ತಮ್ಮನ್ನ ಶಿಲುಬೆಗೆ ಹಾಕಿದವರನ್ನು ಕೂಡ ಹಾಗೂ ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದವರನ್ನು ಕೂಡ ದೇವರು ಕ್ಷಮಿಸಿದ್ರು. ಅಲೆಲುಯ್ಯ. ಏನಕ್ಕೋಸ್ಕರ ಅಂತಂದ್ರೆ ಶಿಷ್ಯರಾಗಿ ಜೊತೆಯಲ್ಲಿ ಇದ್ದವರನ್ನು ಕೂಡ ದೇವರು ಕ್ಷಮಿಸ್ತಾರೆ. ಏನಕ್ಕೆ ಅವ್ರು ಅನೇಕ ಬಾರಿ ಹೇಳ್ತಾರೆ, ದೇವರೇ ಅದೆಂಥ ಸಮಯವೇ ಬಂದರೂ ಕೂಡ ನಾವು ನಿಮ್ಮೊಂದಿಗೆ ಸಾಯಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ, ನಾವು ನಿನ್ನೊಂದಿಗೆ ಮರಣವನ್ನು ಅನುಭವಿಸಲಿಕ್ಕೆ ಸಿದ್ಧರಾಗಿರ್ತೇವೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಕೊನೆಯ ಗಳಿಗೆ ಬರುವಾಗ, ತಾನು ಹಿಡಿಯಲ್ಪಡುವ ಸಮಯ ಬರುವಾಗ ಯಾರು ಕೂಡ ಒಬ್ಬರು ಕೂಡ ಜೊತೆ ಇರಲಿಲ್ಲ. ಅಲೆಲುಯ್ಯ. ಅವರು ಆಡಿದ ಮಾತಿಗೆ ತಪ್ಪಿಸಿಕೊಂಡ ಪ್ರಕಾರ ದೇವರು ಅವರಿಗೋಸ್ಕರವಾಗಿ ಕ್ಷಮೆ ಕೇಳುತ್ತಾರೆ. ಅಲೆಲುಯ್ಯ. ಮತ್ತೆ ಯೇಸು ಕ್ಷಮಿಸು ಎಂಬುದಾಗಿ ಹೇಳಿದಾಗ ಅವರಿಗೆ ನೆನಪಾಗಿದ್ದು ಪೇತ್ರನನ್ನು ಕೂಡ ನೆನಪಿಸಿಕೊಂಡು ಅವರು ಕ್ಷಮೆಯನ್ನು ಯಾಚಿಸ್ತಾರೆ. ಏನಕ್ಕೆ ಅಂತಂದ್ರೆ ಅದೆಂಥ ಗಳಿಗೆ ಎಂಥ ಸಮಯ ಬಂದರೂ ಕೂಡ ನಾನು ನಿಮ್ಮನ್ನು ನಿರಾಕರಿಸಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿದ ವ್ಯಕ್ತಿ 3 ಬಾರಿ ಆತನನ್ನ ನಿರಾಕರಿಸಿ ಮಾತುಗಳನ್ನು ಆಡ್ತಾನೆ. ಆ ವ್ಯಕ್ತಿಯನ್ನು ಕೂಡ ನೆನೆಸ್ಕೊಂಡು ದೇವರು ಕ್ಷಮೆಯನ್ನು ಯಾಚಿಸ್ತಾರೆ. ಮತ್ತೆ 30 ನಾಣ್ಯಗಳಿಗಾಗಿ ತನ್ನ ಗುರುವಾದ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಂತ ಇಸ್ಕರಿಯೋತ ಯೂದನನ್ನು ಕೂಡ ಆ ಸಮಯದಲ್ಲಿ ನೆನಪಿಸ್ಕೊಳ್ತಾರೆ. ಅಲೆಲುಯ್ಯ, ಅಲೆಲುಯ್ಯ. ಈ ಕ್ಷಮೆಯಿಂದ ಕೇವಲ ಇವರು ಮಾತ್ರಗಳಲ್ಲ, ನಾವು ಕೂಡ ನೀವು ಕೂಡ ಇದ್ದೇವೆ. ಏನಕ್ಕೋಸ್ಕರ ಅಂತಂದ್ರೆ ನಮ್ಮ ಪಾಪದ ನಿಮಿತ್ತವೇ ಆತನ ಶಿಲುಬೆಗೆ ಏರಿಸಲ್ಪಟ್ಟನು, ನಮ್ಮ ಪಾಪದ ನಿಮಿತ್ತವೇ ಅವಮಾನ ಪಟ್ಟವನು. ಅಲೆಲುಯ್ಯ. ಈ ಕ್ಷಮೆ ಹಿಂದೆ ನಾವು ಕೂಡ ಇದ್ದೇವೆ. ಅಲೆಲುಯ್ಯ. ಈ ಕ್ಷಮೆ ನಮಗೋಸ್ಕರವೂ ಕೂಡ ಆಗಿದೆ. ಯೇಸು ಸ್ವಾಮಿ ತನ್ನ ಒಡೆದವರಿಗಾಗಿ, ಹಿಂಸಿಸಿದವರಿಗಾಗಿ, ಅವಮಾನ ಮಾಡಿದವರಿಗಾಗಿ, ಎಲ್ಲರನ್ನೂ ಕೂಡ ಪಿಲಾತನಿಗಾಗಿ, ಹೆರೋದನಿಗಾಗಿ, ಸಿಪಾಯಿಗಳಿಗಾಗಿ, ಯಾಜಕರಿಗಾಗಿ, ತನ್ನ ಶಿಷ್ಯರಿಗಾಗಿ, ತನ್ನ ಹಿಂಸೆ ಮಾಡಿದವರಿಗೂ ಕೂಡ ದೇವರು ಕ್ಷಮೆಯನ್ನು ಯಾಚಿಸಿದಂತೆ ಆ ಕ್ಷಮೆ ಆ ದಿನಕ್ಕೆ ಮುಗಿದೋಗಿಲ್ವಂತೆ. ಅಲೆಲುಯ್ಯ. ಈ ಇಂದಿನವರೆಗೂ ಜೀವಿಸ್ತಾ ಇರುವ ನಮಗೂ ನಿಮಗೋಸ್ಕರ ಕೂಡ ಇಂದಿನವರೆಗೂ ದೇವರು ಒಂದೊಂದು ಗಳಿಗೆ ಕೂಡ ನಮಗೋಸ್ಕರ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ನಾವ್ಯಾರು ಕೂಡ ಆ ದಿನವನ್ನೇ ಎದುರು ನೋಡ್ತೇವೆ. ನಾವೆಲ್ಲರೂ ಪಾಪಗಳನ್ನ ಬಿಟ್ಟವರಲ್ಲ, ದಿನವೂ ಬಿಟ್ಟಂತ ಪಾಪಗಳನ್ನು ನಾವು ಎದುರು ನೋಡು ಮತ್ತೆ ಮಾಡುವವರಾಗಿದ್ದೇವೆ. ಆದ್ದರಿಂದ ದೇವರು ನಮಗೋಸ್ಕರ ಅನುದಿನವೂ ಕ್ಷಮೆಯನ್ನು ಕೇಳುವಂತವರಾಗಿದ್ದಾರೆ. ಅಲೆಲುಯ್ಯ. ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವದಿಸಿ.